ಅಶ್ವಿನಿ, ಮೊದಲನೇದಾಗಿ 13 ಪಾಯಿಂಟ್ಗಳಲ್ಲಿ ಉತ್ಖನನ ಮುಗಿಯೋವರೆಗೂ ಕಲ್ಲೇರಿಯ ಕಡೆ SIT ಹೋಗಲಿಕ್ಕಿಲ್ಲ. ಯಾಕೆಂದ್ರೆ ಈ 13 ಸ್ಥಳಗಳಲ್ಲಿ ಶೋಧ ನಡೆಸಿದಾಗ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಂತ ಸಂದರ್ಭದಲ್ಲಿ ಉಳಿದ 3 ಪಾಯಿಂಟ್ಗಳಲ್ಲೂ ಕೂಡ ಶೋಧ ನಡೆಸಲಾಗುತ್ತೆ. ಇದಾದ ನಂತರ ಒಂದು ವೇಳೆ ಅಲ್ಲಿ ಅಸ್ಥಿಪಂಜರದ ಕುರುಹು ಸಿಕ್ಕ ನಂತರ ಈ ಒಂದು ನೆಕ್ಸ್ಟ್ ಪಾಯಿಂಟ್ಗಳನ್ನು ಗುರುತಿಸೋದಕ್ಕೂ ಮೊದಲು ಕಲ್ಲೇರಿಯಲ್ಲಿ ಮೆನ್ಷನ್ ಮಾಡಿದಂತ ಅಂದ್ರೆ ಕಂಪ್ಲೇಂಟ್ ಕಾಪಿನಲ್ಲಿ ಆ ವ್ಯಕ್ತಿಯನ್ನು ಮೆನ್ಷನ್ ಮಾಡಿದ ಆ ಪಾಯಿಂಟ್ ಅನ್ನ ಉತ್ಖನನ ಮಾಡೋದಕ್ಕೆ ಮಾರ್ಕಿಂಗ್ ಅನ್ನ ಮಾಡಿಸ್ಕೊಂಡು ಅದಾದ ನಂತರ ಉತ್ಖನನವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ವ್ಯಕ್ತಿ ಹೇಳಿದಂತೆ 9, 10, 11ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಅಸ್ಥಿಪಂಜರದ ಸುಳಿವು ಪತ್ತೆ ಆಗುತ್ತೆ ಅಂತ ಹೇಳಿದ. ಆದರೆ ಈ ಸದ್ಯದ ಮಟ್ಟಿಗೆ 9, 10ರಲ್ಲಿ ಆತನಿಗೆ ಇದ್ದಂಥ ತೀವ್ರ ನಿರೀಕ್ಷೆ ಈಗ ಹುಸಿಯಾಗಿರುವಂಥದ್ದು. ಈ ಕಾರಣದಿಂದ 11 ಹಾಗೂ 12ನೇ ಪಾಯಿಂಟ್ನಲ್ಲೂ ಕೂಡ ನೋಡ್ತಾರೆ. ಈ 2 ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂದರೆ 13ನೇ ಪಾಯಿಂಟ್ನಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳಿರೋದ್ರಿಂದ 13ನೇ ಪಾಯಿಂಟನ್ನು ಕೂಡ ಉತ್ಖನನ ಮಾಡಿ ನೋಡ್ತಾರೆ. ಒಂದು ವೇಳೆ ಏನೂ ಸಿಗದೆ ಇದ್ದಲ್ಲಿ ಮಾತ್ರ ಆತನನ್ನು ವಿಚಾರಣೆಗೆ ಒಳಪಡಿಸಿ ಅದಾದ ನಂತರವಷ್ಟೇ ಕಲ್ಲೇರಿಗೆ ಪಾಯಿಂಟ್ ಮಾರ್ಕ್ ಮಾಡಿಸುವಂತ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣದ ಮತ್ತೊಬ್ಬ ಸಾಕ್ಷಿದಾರ ಅಂದ್ರೆ ಈ ವಿಚಾರ ನನಗೂ ಸುಮಾರು 15-20 ವರ್ಷಗಳಿಂದ ಗೊತ್ತಿತ್ತು. ಆದರೆ ಆಗಿನ ಪೊಲೀಸರ ಮೇಲಿದ್ದ ಭಯದಿಂದ ವ್ಯವಸ್ಥೆಯಿಂದ ನಾನು ಮುಂದೆ ಬಂದು ದೂರು ನೀಡಿದ್ರು ಕೂಡ ತೆಗೆದುಕೊಂಡಿರಲಿಲ್ಲ ಅಂತ ಜಯಂತ್ ಎಂಬ ಹೋರಾಟಗಾರ ಹೇಳಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾವೇ ಶನಿವಾರ ಆತನನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಆತನನ್ನ ಸೋಮವಾರ ಅಂದ್ರೆ ಇವತ್ತು ವಿಶೇಷ ತನಿಖಾ ತಂಡದ ಕಚೇರಿಗೆ ಬರೋದಕ್ಕೆ ಸೂಚನೆ ನೀಡಿರುವಂಥದ್ದು. ಲಿಖಿತ ಪತ್ರವನ್ನ ನೀಡ್ತೇನೆ ಅಂತ ಆ ಮನುಷ್ಯ ತಿಳಿಸಿರುವಂಥದ್ದು. ಕಾರಣ ಏನಂತ ನೋಡಿದಾಗ ಈ ಅನಾಮಧೇಯ ವ್ಯಕ್ತಿ ನೋಡಿರುವಂತಹ ಘಟನೆಯನ್ನ ನಾನು ನೋಡಿದ್ದೇನೆ. ಅನಾಥ ಶವವನ್ನ ಹೂತಿದ್ದಾರೆ. ಆ ಅನಾಥ ಶವವನ್ನ ಹೂಳುವಂತ ಸಂದರ್ಭದಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಿರಲಿಲ್ಲ. ಇದನ್ನು ಅಂದ್ರೆ ಅನಧಿಕೃತವಾಗಿ ಹೂಳಿರುವಂತಹ ಘಟನೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಒಂದು ಬಾಲಕಿಯ ಮೃತದೇಹ ಅದಾಗಿತ್ತು ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಆತನಿಗೂ ಕೂಡ ಇಂತಹ ಘಟನೆಗಳ ಬಗ್ಗೆ ಗೊತ್ತಿದೆ ಅಂತ ಈಗಾಗಲೇ ಕ್ಲೇಮ್ ಮಾಡಿರೋದ್ರಿಂದ ಆತನನ್ನು ಕೂಡ ಮೊದಲು ಕಂಪ್ಲೇಂಟ್ ಕಾಪಿಯನ್ನ ಪಡೆಯಲಾಗುತ್ತೆ. ಅದಾದ ನಂತರ ಇದೇ ವಿಚಾರವಾಗಿ ಅಂದ್ರೆ ಆತ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ವಿಚಾರವಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಭೀಮನಿಗೂ ಅಥವಾ ಆ ಜಯಂತನಿಗೂ ಏನಾದರೂ ಸಂಬಂಧ ಇದೆಯಾ, ಇಬ್ರು ಸೇರ್ಕೊಂಡು ಏನಾದರೂ ಈ ವಿಚಾರಗಳನ್ನ ನೋಡಿದ್ರೆ ಅನ್ನೋ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇದಾದ ನಂತರವಷ್ಟೇ ಕಾದು ನೋಡ್ಬೇಕಿದೆ ಏನಾಗುತ್ತೆ ಅಂತ. ಅಶ್ವಿನಿ. ಓಕೆ, ಅಭಿಷೇಕ್ ಅಂಡ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು. ಡೀಟೇಲ್ಸ್. ಅಶ್ವಿನಿ, ಮೊದಲನೇದಾಗಿ 13 ಪಾಯಿಂಟ್ಗಳಲ್ಲಿ ಉತ್ಖನನ ಮುಗಿಯೋವರೆಗೂ ಕಲ್ಲೇರಿಯ ಕಡೆ SIT ಹೋಗಲಿಕ್ಕಿಲ್ಲ. ಯಾಕೆಂದ್ರೆ ಈ 13 ಸ್ಥಳಗಳಲ್ಲಿ ಶೋಧ ನಡೆಸಿದಾಗ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಂತ ಸಂದರ್ಭದಲ್ಲಿ ಉಳಿದ 3 ಪಾಯಿಂಟ್ಗಳಲ್ಲೂ ಕೂಡ ಶೋಧ ನಡೆಸಲಾಗುತ್ತೆ. ಇದಾದ ನಂತರ ಒಂದು ವೇಳೆ ಅಲ್ಲಿ ಅಸ್ಥಿಪಂಜರದ ಕುರುಹು ಸಿಕ್ಕ ನಂತರ ಈ ಒಂದು ನೆಕ್ಸ್ಟ್ ಪಾಯಿಂಟ್ಗಳನ್ನು ಗುರುತಿಸೋದಕ್ಕೂ ಮೊದಲು ಕಲ್ಲೇರಿಯಲ್ಲಿ ಮೆನ್ಷನ್ ಮಾಡಿದಂತ ಅಂದ್ರೆ ಕಂಪ್ಲೇಂಟ್ ಕಾಪಿನಲ್ಲಿ ಆ ವ್ಯಕ್ತಿಯನ್ನು ಮೆನ್ಷನ್ ಮಾಡಿದ ಆ ಪಾಯಿಂಟ್ ಅನ್ನ ಉತ್ಖನನ ಮಾಡೋದಕ್ಕೆ ಮಾರ್ಕಿಂಗ್ ಅನ್ನ ಮಾಡಿಸ್ಕೊಂಡು ಅದಾದ ನಂತರ ಉತ್ಖನನವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ವ್ಯಕ್ತಿ ಹೇಳಿದಂತೆ 9, 10, 11ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಅಸ್ಥಿಪಂಜರದ ಸುಳಿವು ಪತ್ತೆ ಆಗುತ್ತೆ ಅಂತ ಹೇಳಿದ. ಆದರೆ ಈ ಸದ್ಯದ ಮಟ್ಟಿಗೆ 9, 10ರಲ್ಲಿ ಆತನಿಗೆ ಇದ್ದಂಥ ತೀವ್ರ ನಿರೀಕ್ಷೆ ಈಗ ಹುಸಿಯಾಗಿರುವಂಥದ್ದು. ಈ ಕಾರಣದಿಂದ 11 ಹಾಗೂ 12ನೇ ಪಾಯಿಂಟ್ನಲ್ಲೂ ಕೂಡ ನೋಡ್ತಾರೆ. ಈ 2 ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂದರೆ 13ನೇ ಪಾಯಿಂಟ್ನಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳಿರೋದ್ರಿಂದ 13ನೇ ಪಾಯಿಂಟನ್ನು ಕೂಡ ಉತ್ಖನನ ಮಾಡಿ ನೋಡ್ತಾರೆ. ಒಂದು ವೇಳೆ ಏನೂ ಸಿಗದೆ ಇದ್ದಲ್ಲಿ ಮಾತ್ರ ಆತನನ್ನು ವಿಚಾರಣೆಗೆ ಒಳಪಡಿಸಿ ಅದಾದ ನಂತರವಷ್ಟೇ ಕಲ್ಲೇರಿಗೆ ಪಾಯಿಂಟ್ ಮಾರ್ಕ್ ಮಾಡಿಸುವಂತ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣದ ಮತ್ತೊಬ್ಬ ಸಾಕ್ಷಿದಾರ ಅಂದ್ರೆ ಈ ವಿಚಾರ ನನಗೂ ಸುಮಾರು 15-20 ವರ್ಷಗಳಿಂದ ಗೊತ್ತಿತ್ತು. ಆದರೆ ಆಗಿನ ಪೊಲೀಸರ ಮೇಲಿದ್ದ ಭಯದಿಂದ ವ್ಯವಸ್ಥೆಯಿಂದ ನಾನು ಮುಂದೆ ಬಂದು ದೂರು ನೀಡಿದ್ರು ಕೂಡ ತೆಗೆದುಕೊಂಡಿರಲಿಲ್ಲ ಅಂತ ಜಯಂತ್ ಎಂಬ ಹೋರಾಟಗಾರ ಹೇಳಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾವೇ ಶನಿವಾರ ಆತನನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಆತನನ್ನ ಸೋಮವಾರ ಅಂದ್ರೆ ಇವತ್ತು ವಿಶೇಷ ತನಿಖಾ ತಂಡದ ಕಚೇರಿಗೆ ಬರೋದಕ್ಕೆ ಸೂಚನೆ ನೀಡಿರುವಂಥದ್ದು. ಲಿಖಿತ ಪತ್ರವನ್ನ ನೀಡ್ತೇನೆ ಅಂತ ಆ ಮನುಷ್ಯ ತಿಳಿಸಿರುವಂಥದ್ದು. ಕಾರಣ ಏನಂತ ನೋಡಿದಾಗ ಈ ಅನಾಮಧೇಯ ವ್ಯಕ್ತಿ ನೋಡಿರುವಂತಹ ಘಟನೆಯನ್ನ ನಾನು ನೋಡಿದ್ದೇನೆ. ಅನಾಥ ಶವವನ್ನ ಹೂತಿದ್ದಾರೆ. ಆ ಅನಾಥ ಶವವನ್ನ ಹೂಳುವಂತ ಸಂದರ್ಭದಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಿರಲಿಲ್ಲ. ಇದನ್ನು ಅಂದ್ರೆ ಅನಧಿಕೃತವಾಗಿ ಹೂಳಿರುವಂತಹ ಘಟನೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಒಂದು ಬಾಲಕಿಯ ಮೃತದೇಹ ಅದಾಗಿತ್ತು ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಆತನಿಗೂ ಕೂಡ ಇಂತಹ ಘಟನೆಗಳ ಬಗ್ಗೆ ಗೊತ್ತಿದೆ ಅಂತ ಈಗಾಗಲೇ ಕ್ಲೇಮ್ ಮಾಡಿರೋದ್ರಿಂದ ಆತನನ್ನು ಕೂಡ ಮೊದಲು ಕಂಪ್ಲೇಂಟ್ ಕಾಪಿಯನ್ನ ಪಡೆಯಲಾಗುತ್ತೆ. ಅದಾದ ನಂತರ ಇದೇ ವಿಚಾರವಾಗಿ ಅಂದ್ರೆ ಆತ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ವಿಚಾರವಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಭೀಮನಿಗೂ ಅಥವಾ ಆ ಜಯಂತನಿಗೂ ಏನಾದರೂ ಸಂಬಂಧ ಇದೆಯಾ, ಇಬ್ರು ಸೇರ್ಕೊಂಡು ಏನಾದರೂ ಈ ವಿಚಾರಗಳನ್ನ ನೋಡಿದ್ರೆ ಅನ್ನೋ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇದಾದ ನಂತರವಷ್ಟೇ ಕಾದು ನೋಡ್ಬೇಕಿದೆ ಏನಾಗುತ್ತೆ ಅಂತ. ಅಶ್ವಿನಿ.
ಓಕೆ ಅಭಿಷೇಕ್ ಅಂಡ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್. ಅಶ್ವಿನಿ, ಮೊದಲನೇದಾಗಿ 13 ಪಾಯಿಂಟ್ಗಳಲ್ಲಿ ಉತ್ಖನನ ಮುಗಿಯೋವರೆಗೂ ಕಲ್ಲೇರಿಯ ಕಡೆ SIT ಹೋಗಲಿಕ್ಕಿಲ್ಲ. ಯಾಕೆಂದ್ರೆ ಈ 13 ಸ್ಥಳಗಳಲ್ಲಿ ಶೋಧ ನಡೆಸಿದಾಗ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಂತ ಸಂದರ್ಭದಲ್ಲಿ ಉಳಿದ 3 ಪಾಯಿಂಟ್ಗಳಲ್ಲೂ ಕೂಡ ಶೋಧ ನಡೆಸಲಾಗುತ್ತೆ. ಇದಾದ ನಂತರ ಒಂದು ವೇಳೆ ಅಲ್ಲಿ ಅಸ್ಥಿಪಂಜರದ ಕುರುಹು ಸಿಕ್ಕ ನಂತರ ಈ ಒಂದು ನೆಕ್ಸ್ಟ್ ಪಾಯಿಂಟ್ಗಳನ್ನು ಗುರುತಿಸೋದಕ್ಕೂ ಮೊದಲು ಕಲ್ಲೇರಿಯಲ್ಲಿ ಮೆನ್ಷನ್ ಮಾಡಿದಂತ ಅಂದ್ರೆ ಕಂಪ್ಲೇಂಟ್ ಕಾಪಿನಲ್ಲಿ ಆ ವ್ಯಕ್ತಿಯನ್ನು ಮೆನ್ಷನ್ ಮಾಡಿದ ಆ ಪಾಯಿಂಟ್ ಅನ್ನ ಉತ್ಖನನ ಮಾಡೋದಕ್ಕೆ ಮಾರ್ಕಿಂಗ್ ಅನ್ನ ಮಾಡಿಸ್ಕೊಂಡು ಅದಾದ ನಂತರ ಉತ್ಖನನವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ವ್ಯಕ್ತಿ ಹೇಳಿದಂತೆ 9, 10, 11ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಅಸ್ಥಿಪಂಜರದ ಸುಳಿವು ಪತ್ತೆ ಆಗುತ್ತೆ ಅಂತ ಹೇಳಿದ. ಆದರೆ ಈ ಸದ್ಯದ ಮಟ್ಟಿಗೆ 9, 10ರಲ್ಲಿ ಆತನಿಗೆ ಇದ್ದಂಥ ತೀವ್ರ ನಿರೀಕ್ಷೆ ಈಗ ಹುಸಿಯಾಗಿರುವಂಥದ್ದು. ಈ ಕಾರಣದಿಂದ 11 ಹಾಗೂ 12ನೇ ಪಾಯಿಂಟ್ನಲ್ಲೂ ಕೂಡ ನೋಡ್ತಾರೆ. ಈ 2 ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂದರೆ 13ನೇ ಪಾಯಿಂಟ್ನಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳಿರೋದ್ರಿಂದ 13ನೇ ಪಾಯಿಂಟನ್ನು ಕೂಡ ಉತ್ಖನನ ಮಾಡಿ ನೋಡ್ತಾರೆ. ಒಂದು ವೇಳೆ ಏನೂ ಸಿಗದೆ ಇದ್ದಲ್ಲಿ ಮಾತ್ರ ಆತನನ್ನು ವಿಚಾರಣೆಗೆ ಒಳಪಡಿಸಿ ಅದಾದ ನಂತರವಷ್ಟೇ ಕಲ್ಲೇರಿಗೆ ಪಾಯಿಂಟ್ ಮಾರ್ಕ್ ಮಾಡಿಸುವಂತ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣದ ಮತ್ತೊಬ್ಬ ಸಾಕ್ಷಿದಾರ ಅಂದ್ರೆ ಈ ವಿಚಾರ ನನಗೂ ಸುಮಾರು 15-20 ವರ್ಷಗಳಿಂದ ಗೊತ್ತಿತ್ತು, ಆದರೆ ಆಗಿನ ಪೊಲೀಸರ ಮೇಲಿದ್ದ ಭಯದಿಂದ ವ್ಯವಸ್ಥೆಯಿಂದ ನಾನು ಮುಂದೆ ಬಂದು ದೂರು ನೀಡಿದ್ರು ಕೂಡ ತೆಗೆದುಕೊಂಡಿರಲಿಲ್ಲ ಅಂತ ಜಯಂತ್ ಎಂಬ ಹೋರಾಟಗಾರ ಹೇಳಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾವೇ ಶನಿವಾರ ಆತನನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಆತನನ್ನ ಸೋಮವಾರ ಅಂದ್ರೆ ಇವತ್ತು ವಿಶೇಷ ತನಿಖಾ ತಂಡದ ಕಚೇರಿಗೆ ಬರೋದಕ್ಕೆ ಸೂಚನೆ ನೀಡಿರುವಂಥದ್ದು. ಲಿಖಿತ ಪತ್ರವನ್ನ ನೀಡ್ತೇನೆ ಅಂತ ಆ ಮನುಷ್ಯ ತಿಳಿಸಿರುವಂಥದ್ದು. ಕಾರಣ ಏನಂತ ನೋಡಿದಾಗ ಈ ಅನಾಮಧೇಯ ವ್ಯಕ್ತಿ ನೋಡಿರುವಂತಹ ಘಟನೆಯನ್ನ ನಾನು ನೋಡಿದ್ದೇನೆ. ಅನಾಥ ಶವವನ್ನ ಹೂತಿದ್ದಾರೆ. ಆ ಅನಾಥ ಶವವನ್ನ ಹೂಳುವಂತ ಸಂದರ್ಭದಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಿರಲಿಲ್ಲ. ಇದನ್ನು ಅಂದ್ರೆ ಅನಧಿಕೃತವಾಗಿ ಹೂಳಿರುವಂತಹ ಘಟನೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಒಂದು ಬಾಲಕಿಯ ಮೃತದೇಹ ಅದಾಗಿತ್ತು ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಆತನಿಗೂ ಕೂಡ ಇಂತಹ ಘಟನೆಗಳ ಬಗ್ಗೆ ಗೊತ್ತಿದೆ ಅಂತ ಈಗಾಗಲೇ ಕ್ಲೇಮ್ ಮಾಡಿರೋದ್ರಿಂದ ಆತನನ್ನು ಕೂಡ ಮೊದಲು ಕಂಪ್ಲೇಂಟ್ ಕಾಪಿಯನ್ನ ಪಡೆಯಲಾಗುತ್ತೆ. ಅದಾದ ನಂತರ ಇದೇ ವಿಚಾರವಾಗಿ ಅಂದ್ರೆ ಆತ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ವಿಚಾರವಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಭೀಮನಿಗೂ ಅಥವಾ ಆ ಜಯಂತನಿಗೂ ಏನಾದರೂ ಸಂಬಂಧ ಇದೆಯಾ, ಇಬ್ರು ಸೇರ್ಕೊಂಡು ಏನಾದರೂ ಈ ವಿಚಾರಗಳನ್ನ ನೋಡಿದ್ರೆ ಅನ್ನೋ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇದಾದ ನಂತರವಷ್ಟೇ ಕಾದು ನೋಡ್ಬೇಕಿದೆ ಏನಾಗುತ್ತೆ ಅಂತ. ಅಶ್ವಿನಿ. ಓಕೆ ಅಭಿಷೇಕ್ ಅಂಡ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್. ಅಶ್ವಿನಿ, ಮೊದಲನೇದಾಗಿ 13 ಪಾಯಿಂಟ್ಗಳಲ್ಲಿ ಉತ್ಖನನ ಮುಗಿಯೋವರೆಗೂ ಕಲ್ಲೇರಿಯ ಕಡೆ SIT ಹೋಗಲಿಕ್ಕಿಲ್ಲ. ಯಾಕೆಂದ್ರೆ ಈ 13 ಸ್ಥಳಗಳಲ್ಲಿ ಶೋಧ ನಡೆಸಿದಾಗ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಸಿಕ್ಕಂತ ಸಂದರ್ಭದಲ್ಲಿ ಉಳಿದ 3 ಪಾಯಿಂಟ್ಗಳಲ್ಲೂ ಕೂಡ ಶೋಧ ನಡೆಸಲಾಗುತ್ತೆ. ಇದಾದ ನಂತರ ಒಂದು ವೇಳೆ ಅಲ್ಲಿ ಅಸ್ಥಿಪಂಜರದ ಕುರುಹು ಸಿಕ್ಕ ನಂತರ ಈ ಒಂದು ನೆಕ್ಸ್ಟ್ ಪಾಯಿಂಟ್ಗಳನ್ನು ಗುರುತಿಸೋದಕ್ಕೂ ಮೊದಲು ಕಲ್ಲೇರಿಯಲ್ಲಿ ಮೆನ್ಷನ್ ಮಾಡಿದಂತ ಅಂದ್ರೆ ಕಂಪ್ಲೇಂಟ್ ಕಾಪಿನಲ್ಲಿ ಆ ವ್ಯಕ್ತಿಯನ್ನು ಮೆನ್ಷನ್ ಮಾಡಿದ ಆ ಪಾಯಿಂಟ್ ಅನ್ನ ಉತ್ಖನನ ಮಾಡೋದಕ್ಕೆ ಮಾರ್ಕಿಂಗ್ ಅನ್ನ ಮಾಡಿಸ್ಕೊಂಡು ಅದಾದ ನಂತರ ಉತ್ಖನನವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ವ್ಯಕ್ತಿ ಹೇಳಿದಂತೆ 9, 10, 11ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಅಸ್ಥಿಪಂಜರದ ಸುಳಿವು ಪತ್ತೆ ಆಗುತ್ತೆ ಅಂತ ಹೇಳಿದ. ಆದರೆ ಈ ಸದ್ಯದ ಮಟ್ಟಿಗೆ 9, 10ರಲ್ಲಿ ಆತನಿಗೆ ಇದ್ದಂಥ ತೀವ್ರ ನಿರೀಕ್ಷೆ ಈಗ ಹುಸಿಯಾಗಿರುವಂಥದ್ದು. ಈ ಕಾರಣದಿಂದ 11 ಹಾಗೂ 12ನೇ ಪಾಯಿಂಟ್ನಲ್ಲೂ ಕೂಡ ನೋಡ್ತಾರೆ. ಈ 2 ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂದರೆ 13ನೇ ಪಾಯಿಂಟ್ನಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳಿರೋದ್ರಿಂದ 13ನೇ ಪಾಯಿಂಟನ್ನು ಕೂಡ ಉತ್ಖನನ ಮಾಡಿ ನೋಡ್ತಾರೆ. ಒಂದು ವೇಳೆ ಏನೂ ಸಿಗದೆ ಇದ್ದಲ್ಲಿ ಮಾತ್ರ ಆತನನ್ನು ವಿಚಾರಣೆಗೆ ಒಳಪಡಿಸಿ ಅದಾದ ನಂತರವಷ್ಟೇ ಕಲ್ಲೇರಿಗೆ ಪಾಯಿಂಟ್ ಮಾರ್ಕ್ ಮಾಡಿಸುವಂತ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣದ ಮತ್ತೊಬ್ಬ ಸಾಕ್ಷಿದಾರ ಅಂದ್ರೆ ಈ ವಿಚಾರ ನನಗೂ ಸುಮಾರು 15-20 ವರ್ಷಗಳಿಂದ ಗೊತ್ತಿತ್ತು, ಆದರೆ ಆಗಿನ ಪೊಲೀಸರ ಮೇಲಿದ್ದ ಭಯದಿಂದ ವ್ಯವಸ್ಥೆಯಿಂದ ನಾನು ಮುಂದೆ ಬಂದು ದೂರು ನೀಡಿದ್ರು ಕೂಡ ತೆಗೆದುಕೊಂಡಿರಲಿಲ್ಲ ಅಂತ ಜಯಂತ್ ಎಂಬ ಹೋರಾಟಗಾರ ಹೇಳಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ನಾವೇ ಶನಿವಾರ ಆತನನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಆತನನ್ನ ಸೋಮವಾರ ಅಂದ್ರೆ ಇವತ್ತು ವಿಶೇಷ ತನಿಖಾ ತಂಡದ ಕಚೇರಿಗೆ ಬರೋದಕ್ಕೆ ಸೂಚನೆ ನೀಡಿರುವಂಥದ್ದು. ಲಿಖಿತ ಪತ್ರವನ್ನ ನೀಡ್ತೇನೆ ಅಂತ ಆ ಮನುಷ್ಯ ತಿಳಿಸಿರುವಂಥದ್ದು. ಕಾರಣ ಏನಂತ ನೋಡಿದಾಗ ಈ ಅನಾಮಧೇಯ ವ್ಯಕ್ತಿ ನೋಡಿರುವಂತಹ ಘಟನೆಯನ್ನ ನಾನು ನೋಡಿದ್ದೇನೆ. ಅನಾಥ ಶವವನ್ನ ಹೂತಿದ್ದಾರೆ. ಆ ಅನಾಥ ಶವವನ್ನ ಹೂಳುವಂತ ಸಂದರ್ಭದಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಿರಲಿಲ್ಲ. ಇದನ್ನು ಅಂದ್ರೆ ಅನಧಿಕೃತವಾಗಿ ಹೂಳಿರುವಂತಹ ಘಟನೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಒಂದು ಬಾಲಕಿಯ ಮೃತದೇಹ ಅದಾಗಿತ್ತು ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಆತನಿಗೂ ಕೂಡ ಇಂತಹ ಘಟನೆಗಳ ಬಗ್ಗೆ ಗೊತ್ತಿದೆ ಅಂತ ಈಗಾಗಲೇ ಕ್ಲೇಮ್ ಮಾಡಿರೋದ್ರಿಂದ ಆತನನ್ನು ಕೂಡ ಮೊದಲು ಕಂಪ್ಲೇಂಟ್ ಕಾಪಿಯನ್ನ ಪಡೆಯಲಾಗುತ್ತೆ. ಅದಾದ ನಂತರ ಇದೇ ವಿಚಾರವಾಗಿ ಅಂದ್ರೆ ಆತ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ವಿಚಾರವಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಭೀಮನಿಗೂ ಅಥವಾ ಆ ಜಯಂತನಿಗೂ ಏನಾದರೂ ಸಂಬಂಧ ಇದೆಯಾ, ಇಬ್ರು ಸೇರ್ಕೊಂಡು ಏನಾದರೂ ಈ ವಿಚಾರಗಳನ್ನ ನೋಡಿದ್ರೆ ಅನ್ನೋ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಇದಾದ ನಂತರವಷ್ಟೇ ಕಾದು ನೋಡ್ಬೇಕಿದೆ ಏನಾಗುತ್ತೆ ಅಂತ. ಅಶ್ವಿನಿ. ಓಕೆ ಅಭಿಷೇಕ್ ಅಂಡ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್.